ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆತಂತಂದ್ರೆ ಎಲ್ಲ ಇನ್ವೆಸ್ಟರ್ಸ್ ತಲೆಯಾಗ ಒಂದ್ ಕ್ವಶನ್ ಬರ್ತೈತಿ. ಅದೇನಂತಂದ್ರ ಮಾರ್ಕೆಟ್ ಈಗ ಕ್ರ್ಯಾಶ್ ಆಗಿ ಬೀಳತೈತಿ. ಈಗ ಬೀಳೋದ್ರಿಂದ ಯಾವ ಲೆವೆಲ್ ಮ್ಯಾಗ ತಡಿಬಹುದ, ಯಾವ ಲೆವೆಲ್ ಮ್ಯಾಗ ಸಪೋರ್ಟ್ ತಗೊಂಡ ಮಾರ್ಕೆಟ್ ಮ್ಯಾಗ ಹೋಗ್ಬೋದ, ಆ ಲೆವೆಲ್ ಏನ್ರಿ ನಾ ಕಂಡು ಹಿಡಿದ್ನಿ ಅಂತಂದ್ರ ಅಲ್ಲಿ ಹೂಡಿಕೆ ಮಾಡಿ ರೊಕ್ಕ ಭಾಳ ಗಳಿಸಬಹುದು ಅಂತ ಎಲ್ಲಾ ಇನ್ವೆಸ್ಟರ್ಸ್ ತಲೆ ವೀಕ್ಷಕರೇ ಒಂದು ಕ್ವಶನ್ ಇರ್ತೈತಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಯಾವ 10 ಸಂಕೇತಗಳಿದಾವ, ಮಾರ್ಕೆಟ್ ಕ್ರ್ಯಾಶ್ನಾಗೆ ಯಾವ 10 ಸಂಕೇತಗಳ ನಮಗ ಮಾರ್ಕೆಟ್ ಇಲ್ಲಿಂದ ಬೀಳೋದ್ರಿಂದ ತಡಿಬೋದ, ಇಲ್ಲಿಂದ ಮತ್ತೆ ರಿಕವರಿ ತೋರಿಸ್ಬೋದ ಅನ್ನಕ ಯಾವ 10 ಸಂಕೇತಗಳು ನಮಗ್ ಮಾರ್ಕೆಟ್ ಹೇಳ್ತೈತಿ ಅಂತ ಅವ ಸಂಕೇತಗಳ ಬಗ್ಗೆ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿರ್ಕಲ್ದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ್ದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಫಸ್ಟ್ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ. ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ವಿಡಿಯೋ ಐತಿ. ನೋಡ್ರಿ ವೀಕ್ಷಕರೇ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನಾನು ನಿಮಗೆ ತಿಳಿಸ್ಬಿಡ್ತೇನೆ. ಯಾವಾಗೂ ಸ್ಟಾಕ್ ಮಾರ್ಕೆಟ್ ಬೀಳೋ ಟೈಮ್ನಾಗ ಸ್ಟಾಕ್ ಮಾರ್ಕೆಟ್ ದ ಬಾಟಮ್ ಅಂತಂದ್ರ ಇದ ಲೆವೆಲ್ ಮ್ಯಾಗಿಂದ ಮಾರ್ಕೆಟ್ ಏರಿ ಹೋಗ್ತೈತಂತ ಯಾರಿಗೂ ಹೇಳಕ ಸಾಧ್ಯ ಇಲ್ಲ. ಇಬ್ರು ವ್ಯಕ್ತಿಗೆ ಹೇಳಕ್ ಸಾಧ್ಯ ಐತೆ ಅಂತಾರ. ಅದಿಬ್ರು ವ್ಯಕ್ತಿ ಯಾರಂತಂದ್ರ ಫಸ್ಟ್ ದೇವ್ರಗನ ಗುರ್ತಿರ್ಬೋದು ಸ್ಟಾಕ್ ಮಾರ್ಕೆಟ್ ಬಾಟಮ್ ಯಾವ್ದಂತ. ಮತ್ತೆ ಇಲ್ಲಿಕ್ರ ವೀಕ್ಷಕರ ಎರಡನೇ ವ್ಯಕ್ತಿ ಯಾರಂತಂದ್ರ ಸುಳ್ಳು ಹೇಳವ. ಈ ಲೆವೆಲ್ ಮ್ಯಾಗ ಬಾಟಮ್ ಐತಂತ ಯಾವ ವ್ಯಕ್ತಿ ಹೇಳ್ತಾರ ನಾವ ಸುಳ್ಳು ಹೇಳವ ವ್ಯಕ್ತಿ ಅಂತ ತಿಳ್ಕೊಂಬಿಡ್ರಿ. ಅಂತ ವ್ಯಕ್ತಿಗಳನ್ನ ನಂಬಾಕ್ ಹೋಗ್ಬೇಡ್ರಿ. ಅಂತ ವ್ಯಕ್ತಿಗೆ ಏನ್ರಿ ನಂಬಿ ನೀವು ವೀಕ್ಷಕರೇ ಅವ್ರ ಕಡೆ ರೊಕ್ಕ ಕೊಟ್ರಿ ಅಥವಾ ಅವ್ರು ಕೋರ್ಸ್ ಅದು ಏನ್ರಿ ಬಾಯ್ ಮಾಡಿರಿ ಅಂತಂದ್ರ ಅಂತವ್ರು ನಿಮ್ಗೆ ಟೊಪ್ಗಿ ಹಾಕಿ ಹೋಗ್ತಾರ. ಅದ ಕಾರಣ ಅದು ನಿಮ್ದ ತಲೆಯಾಗ ಇರ್ಬೇಕ. ಬಟ್ ನಾ ಇವತ್ತಿನ ಈ ವಿಡಿಯೋನ ಹೆಂಗೆ ಹೇಳಾವಿದ್ದೇನೆ, ನಾರೇ ದೇವ್ರಿಲ್ಲ, ಸುಳ್ಳು ಹೇಳಾವ ಇಲ್ಲ. ಬಟ್ ವೀಕ್ಷಕರೇ 10 ಸಂಕೇತಗಳಿದಾವ. 100% ಆಗ್ತೈತೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇದೊಂಥರ ಸಿಗ್ನಲ್ ತರ ಆಗ್ಬೋದು, ಆಗೋ ಚಾನ್ಸಸ್ ಐತಿ ಅಂತ ತಿಳ್ಕೊಬೋದು. ಅದ ಕಾರಣ ಇವು 10 ಪಾಯಿಂಟ್ಗಳನ್ನ ನೀವು ತಿಳ್ಕೊಂಡ್ರೂ ಹೂಡಿಕೆ ಡಿಸಿಷನ್ಗಳನ್ನ ತಗೋಬೇಡ್ರಿ. ನೀವು ಏನ್ ಮಾಡ್ರಿ ಅಂತಂದ್ರ ಎಚ್ಚರವಾಗಿರಿ, ಅಥವಾ ನಿಮ್ದು SIP ಅಮೌಂಟನ್ನು ಆ ಲೆವೆಲ್ ಮ್ಯಾಗ ಸ್ವಲ್ಪ ಹೆಚ್ಚು ಮಾಡ್ರಿ. ಅಂದ್ರೆ ನಿಮಗೆ ಎವರೇಜ್ ಚಲೋ ಸಿಗ್ತೈತಿ. ಅವಾಗ ನಿಮ್ಗೆ ಕೆಳಗಿನ ಲೆವೆಲ್ ಮ್ಯಾಗ ಸ್ಟಾಕ್ಗಳು ಅಥವಾ ಇಂಡೆಕ್ಸ್ ಏನ್ರಿ ನೀವು ಬಾಯ್ ಮಾಡ್ತಿದ್ರ ಇಂಡೆಕ್ಸ್ ನೀವು ಕಡಿಮೆ ಪ್ರೈಸ್ನಾಗ ತಗೋಬಹುದು. ಅದ ಕಾರಣ ಇದು ಬರೇ ಒಂದು ಸಂಕೇತಗಳು 10 ಸಂಕೇತಗಳು ಆಗತ್ತೈತೆ ಅಂತ 100% ಇಲ್ಲ. ಬಟ್ ಹಿಸ್ಟೋರಿಕಲ್ ನಾವು ಚಾರ್ಟ್ ನೋಡ್ರ, ಮಾರ್ಕೆಟ್ದ ಇತಿಹಾಸ ನೋಡ್ರ, ಭಾಳ ಸಲ ವೀಕ್ಷಕರೇ ಮಾರುಕಟ್ಟೆ ಇವೆಲ್ಲ 10 ಸಂಕೇತಗಳು ಕಂಡು ಬರೋಣ ರಿಕವರ್ ತೋರಿಸೈತಿ. ಅದ ಕಾರಣ ಅದು ನಿಮ್ದ ತಲೆಯಾಗ ಇರ್ಬೇಕಾ. ಬರೀ ಈಗ ಫಸ್ಟ್ 1ನೇ ಸಂಕೇತ ಯಾವ್ದಂತ ತಿಳ್ಕೊಳ್ಳೋಣ. ಅತಿಯಾದ ನೆಗೆಟಿವ್ ನ್ಯೂಸ್. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅತಿಯಾದ ನೆಗೆಟಿವ್ ನ್ಯೂಸ್ ಬರತ್ತಿತ್ತ ಅಥವಾ ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿರಂತ ತಿಳ್ಕೊರಿ. ಅವಾಗ ನೀವು ತಿಳ್ಕೊಂಬಿಡೋದ ಸ್ಟಾಕ್ ಮಾರ್ಕೆಟ್ ಇದ್ದ ಬಾಟಮ್ ಆಗೈತಿ. ಸ್ಟಾಕ್ ಮಾರ್ಕೆಟ್ ಏನ್ ಮ್ಯಾಗ ಕುಸಂಗಿಲ್ಲ, ಇಲ್ಲಿಂದನ ರಿಕವರ್ ತೋರಿಸೋ ಸಂಭಾವನೆ ಭಾಳ ಹೆಚ್ಚೈತಂತ ನಮಗ 1ನೇ ಸಂಕೇತದಲ್ಲಿ ಗುರ್ತಾಗ್ತೈತಿ. ಅದ ಕಾರಣ ಯಾರು ನೆಗೆಟಿವ್ ನ್ಯೂಸ್ ಮಾತಾಡತ್ತಾರೋ ಇಲ್ಲೋ ನಿಮ್ಮ ಆಜು ಬಾಜು ಆಗಲಿ, ನ್ಯೂಸ್ ಚಾನೆಲ್ನೇ ಆಗಲಿ, ಇನ್ಸ್ಟಾಗ್ರಾಮ್ನೇ ರೀಲ್ನೇ ಆಗಲಿ, ಯೂಟ್ಯೂಬ್ನೇ ಆಗಲಿ, ಭಾಳ ಜನರು ನೆಗೆಟಿವ್ ಮಾತಾಡತ್ತಾರ ಅಂತಂದ್ರೆ ತಿಳ್ಕೊಂಬಿಡೋದ ಇದ ವೀಕ್ಷಕರೇ ಒಳ್ಳೆಯ ಸಮಯ ಐತಿ, ಇಲ್ಲಿಂದ ರಿಕವರ್ ತೋರಿಸ್ಬೋದಂತ. ಇದ 1ನೇ ಸಂಕೇತ ನಮಗ ಮಾರುಕಟ್ಟೆ ಕೊಡ್ತೈತಂತ ನಾವು ಅನ್ಬೋದ. 2ನೇ ಸಂಕೇತ ಏನಂತಂದ್ರ ವಿಕ್ಸ್ ಇಂಡೆಕ್ಸ್ ಇಳಿಕೆ. ಏನ್ ನಮ್ಮ ಭಾರತದ ಇಂಡಿಯಾ ವಿಕ್ಸ್ ಐತಿ, ಇಂಡಿಯಾ ವಿಕ್ಸ್ ವೀಕ್ಷಕರೇ 30ರಿಂದ 40 ಮ್ಯಾಗ ಹೋತಂತಂದ್ರ ನಾವು ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದು ಅಂತೇವಿ. ಅದ್ 30ರಿಂದ 40 ಮ್ಯಾಗ ಹೋಗಿದ್ದೇನ ಇಂಡಿಯಾ ವಿಕ್ಸ್ ಐತಿ, ಅದೇನ್ರಿ ವೀಕ್ಷಕರೇ 30ರಿಂದ 40ದ ಕೆಳಗ ಸೌಕಾಸ ಸ್ಲೋಲಿ ಕೆಳಗ್ ಬರತ್ತಂತಂದ್ರ ಅವಾಗನು ತಿಳ್ಕೊಂಡ್ಬಿಡೋದು ನಾವು ಮಾರುಕಟ್ಟೆನಾಗ ಮತ್ ಇನ್ವೆಸ್ಟರ್ಸ್ ವಿಶ್ವಾಸ ಹೆಚ್ಚಾಗೈತಿ. ಇಲ್ಲಿಂದ ಮಾರುಕಟ್ಟೆ ಏನ್ ಬೀಳಾತಿತ್ತ ಅಲ್ಲಿಂದ ತಡದ ಮತ್ ಏರಾಕ ಸ್ಟಾರ್ಟ್ ಮಾಡ್ಬೋದಂತ. ಅದ ಕಾರಣ 2ನೇದ್ ನೀವು ಇಂಡಿಯಾ ವಿಕ್ಸ್ ಅಂತ ಒಂದು ಇಂಡೆಕ್ಸ್ ಇರ್ತೈತಿ, ಅದನ್ನ ನೋಡ್ಬೇಕ. ಏನ್ ಇಂಡಿಯಾ ವಿಕ್ಸ್ ಹಾಯ್ ಹೋಗಿದ್ರ ಅದ ಡೇಂಜರ್ ಅಂತೀವಿ. ಹಾಯ್ದಿಂದ ಸೌಕಾಸ ಕೆಳಗೆ ಬರತ್ತಂತಂದ್ರ ಅಲ್ಲಿ ಮತ್ತೆ ನಾವು ಪಾಸಿಟಿವ್ ಆಗ್ಬೋದು ನಮ್ಮ ಮಾರ್ಕೆಟ್ ಬಗ್ಗೆ. ಮತ್ತ 3ನೇ ಸಂಕೇತ ಯಾವ್ದಂತಂದ್ರ ಕ್ಲೈಮ್ಯಾಕ್ಸ್ ಸೆಲ್ಲಿಂಗ್. ಸ್ಟಾಕ್ ಮಾರ್ಕೆಟ್ನ ವೀಕ್ಷಕರೇ ಕೊನೆ ಹಂತದಾಗ ಹೂಡಿಕೆದಾರರ ಬಹಳ ಅತಿ ಪ್ರಮಾಣದಾಗ ಶೇರ್ಗಳನ್ನ ಮಾರಾತ್ರಂತಂದ್ರ ಸ್ಟಾಕ್ ಮಾರ್ಕೆಟ್ ಏನು ಉಪಯೋಗ ಇಲ್ಲ, ಸ್ಟಾಕ್ ಮಾರ್ಕೆಟ್ನಾಗ ಏನು ರೊಕ್ಕ ಆವತ್ತನ್ನೋ ಕಾರಣದಿಂದ ಎಲ್ಲ ಹೂಡಿಕೆದಾರರ ಏನಿವ್ರು ಅನ್ಸ್ತಿರ್ತಾರ, ಸ್ಟಾರ್ಟಿಂಗ್ ಹೊಸವಾಗಿ ಏನೋ ನಾಲೆಜ್ ಇಲ್ದ ಬಂದಿರ್ತಾರ ಸ್ಟಾಕ್ ಮಾರ್ಕೆಟ್ನಾಗ, ಅವರೆಲ್ಲ ವೀಕ್ಷಕರೇ ರಿಟರ್ನ್ ಆಸೆಗೆ ಬಂದಿರ್ತಾರ. ಆ ರಿಟರ್ನ್ ಸಿಗಂಗಿಲ್ಲ, ಉಲ್ಟಾ ನೆಗೆಟಿವ್ನಾಗನ ರಿಟರ್ನ್ ಅವ್ರದ್ದು ಹೋಗೋದ್ರಿಂದ ಅವರೆಲ್ಲ ಏನ್ ಮಾಡ್ತಾರಂತಂದ್ರ ಅಂಜಿ ಲಾಸ್ನಾಗ ಅವ್ರ ಶೇರ್ಗಳನ್ನ ಮಾರ್ಬಿಡ್ತಾರ, ಫುಲ್ ಶೇರ್ಗಳನ್ನ ಮಾರ್ಬಿಡ್ತಾರ. ಅವಾಗನ ನಾವು ತಿಳ್ಕೊಂಡ್ಬಿಡೋದ ಸ್ಟಾಕ್ ಮಾರ್ಕೆಟ್ನಾಗ ಯಾರ ಅಂಜೋ ವ್ಯಕ್ತಿ ಇದಾನ ಅಥವಾ ಯಾವ ಏನು ಕಲಿಯುಲ್ದ ಬಂದಿರ್ತಾನ ಅವೆಲ್ಲ ವೀಕ್ಷಕರೇ ಮಾರ್ಕೊಂಡ್ ಹೋಗ್ಬಿಟ್ಟಾರ. ಈಗ ಯಾರಿದಾರೆಲ್ಲ ಇಂಟೆಲಿಜೆಂಟ್ ಇನ್ವೆಸ್ಟರ್ ಇದ್ದಾರ. ಅದ ಕಾರಣ ಇದು ಮಾರ್ಕೆಟ್ ಇಲ್ಲಿ ಬಾಟಮ್ ಮಾಡೈತಿ, ಇಲ್ಲಿಂದ ರಿಕವರ್ ತೋರಿಸ್ಬೋದು ಅಥವಾ ಮಾರ್ಕೆಟ್ ಬಾಟಮ್ ಇದೇ ಇರ್ಬೋದಂತನೂ ನಾವು ಈ ಒಂದು ಸಂಕೇತದಿಂದ ಕ್ಲೈಮ್ಯಾಕ್ಸ್ ಸೆಲ್ಲಿಂಗ್ ಅಂತೇವ್ ನಾವು ಅದಕ್ಕೆ ಆ ಒಂದು ಸಂಕೇತದಿಂದನೂ ನಾವು ಕಂಡು ಹಿಡಿಬೋದ. ಅದ ಕಾರಣ ವೀಕ್ಷಕರೇ ನಮ್ಮ ದೇಶದ ಏನೆಲ್ಲಕ್ಕಿಂತ ದೊಡ್ಡ ಏಸ್ ಇನ್ವೆಸ್ಟರ್ ಅಂತೇವೆ ಅಥವಾ ರಿಟೇಲ್ ಇನ್ವೆಸ್ಟರ್ ಅಂತ ನಾವು ಅನ್ಬೋದ. ಅವ್ರದ್ದು ಹೆಸರು ಏನಂತಂದ್ರೆ ವಿಜಯ್ ಖೇಡೆ ಅವರ.
ನೋಡ್ಬೋದ ವಿಜಯ್ ಕೆಡೆ ಅವ್ರು ನಮಗೆ ಅದ್ರ ಬಗ್ಗೆ ಏನು ತಿಳಿಸಿದಾರೆ ಅಂತಂದ್ರೆ ಬುಲ್ ಮಾರ್ಕೆಟ್ ಕ್ರಿಯೇಟ್ಸ್ ಸ್ಟೂಪಿಡ್ ಇನ್ವೆಸ್ಟರ್ಸ್, ಸ್ಟೂಪಿಡ್ ಇನ್ವೆಸ್ಟರ್ಸ್ ಕ್ರಿಯೇಟ್ಸ್ ಬೇರ್ ಮಾರ್ಕೆಟ್, ಬೇರ್ ಮಾರ್ಕೆಟ್ ಕ್ರಿಯೇಟ್ಸ್ ಸ್ಮಾರ್ಟ್ ಇನ್ವೆಸ್ಟರ್ಸ್, ಸ್ಮಾರ್ಟ್ ಇನ್ವೆಸ್ಟರ್ಸ್ ಕ್ರಿಯೇಟ್ಸ್ ಬುಲ್ ಮಾರ್ಕೆಟ್. ಅದ ಕಾರಣ ವೀಕ್ಷಕರೇ ಸ್ಟೂಪಿಡ್ ಇನ್ವೆಸ್ಟರ್ಸ್ ಎಲ್ಲ ಬೇರ್ ಮಾರ್ಕೆಟ್ನಾಗ ಬಿಟ್ಟು ಹೋಗ್ಬಿಡ್ತಾರ, ಬಟ್ ಲಾಸ್ಟಿಗೆ ಏನು ಉಳ್ಕೊಂಡಿರ್ತಾರ ಅವರೆಲ್ಲ ವೀಕ್ಷಕರೇ ಸ್ಮಾರ್ಟ್ ಇನ್ವೆಸ್ಟರ್ ಇರ್ತಾರ. ಅದ ಕಾರಣನೂ ನಾವು ಎಲ್ಲ ಭಾಳ ಜನ ಸೆಲ್ ಮಾಡಿ ಹೋಗ್ಯಾರ. ಈಗ ಸ್ಮಾರ್ಟ್ ಇನ್ವೆಸ್ಟರ್ಸ್ ಅಷ್ಟ ಉಳಿದಿರ್ಬೋದಂತ ನಮಗೆ ಯಾವಾಗ ಗೊತ್ತಾಗ್ತೈತಿಲ್ಲ ರೀ, ಅವಾಗ ನಾವು ವೀಕ್ಷಕರೇ ಹೂಡಿಕೆ ಮಾಡ್ಬೋದ. ಅದ ಮಾರ್ಕೆಟ್ದ ಬಾಟಮ್ ಅಂತನೂ ನಾವು ಅನ್ಬೋದ. ಅದೇ ಕಾರಣ ಈ 3ನೇ ಸಂಕೇತನೂ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಬರೀ ಈಗ 4ನೇ ಸಂಕೇತ ತಿಳ್ಕೊಳ್ಳೋಣ. 4ನೇ ಸಂಕೇತ RBI ಅಥವಾ ಸರ್ಕಾರದ ಮಧ್ಯಪ್ರವೇಶ. ಸ್ಟಾಕ್ ಮಾರ್ಕೆಟ್ ಭಾಳ ಕುಸ್ಯಾತೈತೆ ಅನ್ನೋ ಕಾರಣದಿಂದ RBI ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಅಥವಾ ಗೌರ್ಮೆಂಟ್ ಏನ್ರಿ ಮಧ್ಯಪ್ರವೇಶ ಮಾಡಿತ್ತಂತಂದ್ರ ಯಾವ ತರ ಮಧ್ಯಪ್ರವೇಶ ಮಾಡ್ತೈತಂತಂದ್ರ ಈಗ RBI ಉದಾಹರಣೆ ತಗೋಬೇಕಂತಂದ್ರ ಏನ್ರಿ RBI ರೆಪೋ ದರವನ್ನ ಕಡಿಮೆ ಮಾಡಿತ್ತ, ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿತ್ತ, ಅಥವಾ ಏನ್ ಮಾರ್ಕೆಟ್ನಾಗ ಲಿಕ್ವಿಡಿಟಿ ಅಂದ್ರೆ ರೊಕ್ಕನ್ನ ಏನ್ರಿ ಬಿಟ್ಟಿತ್ತಂತಂದ್ರ ಇದ ಮಾರ್ಕೆಟ್ಗ ನಮ್ಮ RBI ರಿಸರ್ವ್ ಬ್ಯಾಂಕ್ ಸಪೋರ್ಟ್ ಮಾಡತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ಆ ತರ ಏನ್ರಿ ಕಂಡು ಬಂದ್ರೂ ನಾವು ತಿಳ್ಕೊಂಡ್ಬಿಡುದ ಮಾರ್ಕೆಟಿಗೆ ಬಿದ್ದೈತಿ. ಈಗ ಇವು ಏನು ಗೌರ್ಮೆಂಟ್ದು ಪಾಲಿಸಿಗಳಿದಾವ, RBIದು ಏನು ಪಾಲಿಸಿ ಇದಾವ, ಇದರಿಂದ ಮಾರ್ಕೆಟ್ ಇಲ್ಲಿಂದ ರಿಕವರ್ ತೋರಿಸ್ಬೋದು. ಅದ ಒಂದು ಕಾರಣದಿಂದ ಮಾರ್ಕೆಟ್ ಈಗ ಬಾಟಮ್ ಮಾಡೈತೆ ಅಂತಲೂ ನಾವು ತಿಳ್ಕೊಬೋದು. ಸರ್ಕಾರದ ನಾವು ಎಕ್ಸಾಂಪಲ್ ತಿಳ್ಕೊಬೇಕಂತಂದ್ರೆ ಸರ್ಕಾರ ಯಾವುದೇ ಟ್ರೇಡ್ ಡೀಲನ್ನು ಸೈನ್ ಮಾಡೋದಾಗ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟ್ಯಾಕ್ಸ್ನಾಗದು ಕಡಿಮೆ ಮಾಡಿ ಟ್ಯಾಕ್ಸ್ ಪ್ರೋತ್ಸಾಹ ಹೆಚ್ಚು ನೀಡುತ್ತಾ, ಫಾರಿನ್ ಇನ್ವೆಸ್ಟರ್ಸ್ಗೆ ಅಟ್ರಾಕ್ಟ್ ಮಾಡೋ ಸಂಬಂಧ ಯಾವ್ಯಾವ್ರೆ ಪಾಲಿಸಿಗಳನ್ನ ತಂದ್ರ ಈ ತರ ಏನ್ರೆ ಮಾಡಿರಂತಂದ್ರ ಖಂಡಿತವಾಗಿ ಕುಸಿಯೋ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಹೋಗ್ಬೋದಾ. ಅದ ಕಾರಣ ಅಂತ ಸಮಯದಾಗನು ಗೌರ್ಮೆಂಟ್ ಮತ್ತು RBI ಏನ್ರೆ ಪಾಲಿಸಿಗಳನ್ನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ತೊಗೊಂಬರತ್ರ ಅಂತಂದ್ರೆ ಅವಾಗನು ತಿಳ್ಕೊಂಡ್ಬಿಡೋದ ಕುಸಿಯೋ ಸ್ಟಾಕ್ ಮಾರ್ಕೆಟಿಗೆ ನಿಲ್ಬೋದಾ, ಇಲ್ಲಿಂದ ಬಾಟಮ್ ಔಟ್ ಆಗ್ಬೋದಾ, ಇಲ್ಲಿಂದ ಮಾರುಕಟ್ಟೆ ಮತ್ತು ರಿಕವರ್ ತೋರಿಸ್ಬೋದು ಅಂತ. ಅದ ಕಾರಣ 4ನೇ ಸಂಕೇತನು ಬಹಳ ಇಂಪಾರ್ಟೆಂಟ್. 5ನೇ ಸಂಕೇತ ಹೆವಿ ವೇಟ್ ಷೇರುಗಳಲ್ಲಿ ಸ್ಥಿರತೆ. ನೋಡ್ರಿ ವೀಕ್ಷಕರೇ, ಭಾರತದ್ದು ಏನು ಟಾಪ್ 50 ಕಂಪ್ನಿಗಳು ಇದಾವ, ನಿಫ್ಟಿ 50 ಕಂಪ್ನಿಗಳು ಅಂತೀವಿ. ಆ ನಿಫ್ಟಿ 50 ಕಂಪ್ನಿಗಳ ಸ್ಟಾಕ್ ಮಾರ್ಕೆಟ್ ಕುಸಿಯೋ ಸಮಯದಾಗನು ಕುಸಿಲಿಲ್ಲ, ಒಂದ ನಿರ್ದಿಷ್ಟ ಬೆಲೆನಾಗನ ಏನ್ರಿ ಟ್ರೇಡ್ ಮಾಡತ್ತು ಅಂತಂದ್ರ ಅವಾಗೂ ನಾವು ತಿಳ್ಕೊಂಡ್ಬಿಡೋದ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಎಷ್ಟು ಬೆರಿಸ್ನೆಸ್ ಇತ್ತ ಅದೆಲ್ಲ ಮುಗಿದು ಹೋಗೈತಿ. ಇನ್ ಮ್ಯಾಗಿಂದ ರಿಕವರ್ ತೋರಿಸ್ಬೋದು ಅಥವಾ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗ್ಬೋದಂತ. ಅದ ಕಾರಣ ನಮ್ಮ ದೇಶದ್ದು ದೊಡ್ಡ ಕಂಪ್ನಿಗಳ ಹೆವಿ ವೇಟ್ ಕಂಪ್ನಿಗಳನ್ನ ನೀವು ಟ್ರ್ಯಾಕ್ ಮಾಡ್ರಿ. ಬೇರಿಸ್ನೆಸ್ ಸಮಯನಾಗನು ಮಾರ್ಕೆಟ್ನಾಗ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗನು ಅವು ಕುಸಿಲಿಲ್ಲ, ಒಂದ ಬೆಲೆನಾಗನ ಸ್ಥಿರತೆಯನ್ನ ತೋರಿಸಿದ್ರನು ಅದು ಒಂದು ಬಾಟಮ್ ಔಟ್ ಆಗಿರ್ಬೋದು ಅನ್ನೋದ ಸಂಕೇತ ನಮಗೆ ಕೊಡ್ತೈತಿ ಮಾರುಕಟ್ಟೆ. ಮತ್ತು 6ನೇ ಸಂಕೇತ ಯಾವುದಂತಂದ್ರ RSI ಇಂಡಿಕೇಟರ್, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತೇವಿ. RSI ಇಂಡಿಕೇಟರ್ ಏನ್ರಿ ವೀಕ್ಷಕರೇ 20 ಅಥವಾ 30 ಕೆಳಗೆ ಏನ್ರಿ ಟ್ರೇಡ್ ಮಾಡತ್ತಿತ್ತಂತಂದ್ರ RSI ಬಗ್ಗೆ ನಂದು ಒಂದು ಭಾಳ ಅಂದ್ರೆ ಭಾಳ ಹಳೆ ವಿಡಿಯೋ ಐತಿ, 2 ವರ್ಷ ಹಿಂದೆ 3 ವರ್ಷ ಹಿಂದಿಂದ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನಾನು ನಿಮಗೆ ಕಳ್ಸೇನ್ರಿ, ಅದು ವಿಡಿಯೋ ಹೋಗಿ ನೋಡ್ರಿ. ಅದ್ರ ಸ್ವಲ್ಪ ಸ್ಲೋ ಮಾತಾಡೇನಿ, ಬಟ್ ಇನ್ಫಾರ್ಮೇಷನ್ ರೀ 100% ಐತಿ. ಅದ ಕಾರಣ ಆ ವಿಡಿಯೋನ ಹೋಗಿ ನೋಡ್ಬೋದು ನೀವು. RSI ಇಂಡಿಕೇಟರ್ 30ರಿಂದ 20 ಕೆಳಗೆ ಹೋಯ್ತಂದ್ರೆ ಅದು ನಮ್ಮ ನಿಫ್ಟಿದ. ಯಾಕಂದ್ರೆ ನಾವು ಭಾರತದ ಸ್ಟಾಕ್ ಮಾರ್ಕೆಟ್ ನೋಡ್ಬೇಕಂತಂದ್ರೆ ನಿಫ್ಟಿದ ಅಥವಾ ಸೆನ್ಸೆಕ್ಸ್ ಇದನ್ನ ನೋಡ್ಬೇಕಂದ್ರೆ ನಮಗೆ ಭಾರತದ ಸ್ಟಾಕ್ ಮಾರ್ಕೆಟದ ವ್ಯೂ ಕಾಣ್ತೈತಿ. ಪರ್ಟಿಕ್ಯುಲರ್ ಒಂದು ಸ್ಟಾಕ್ ನೋಡ್ರೆ ಬರೀ ಒಂದು ಸ್ಟಾಕದ ವ್ಯೂ ಕಾಣ್ತೈತಿ. ಬಟ್ ಈಗ ಓವರ್ ಆಲ್ ಮಾರುಕಟ್ಟೆ, ಭಾರತದ ಮಾರುಕಟ್ಟೆ ಏರೈತೋ ಬಿದ್ದೈತೋ ಅಥವಾ ಇಲ್ಲಿಂದ ರಿಕವರ್ ತೋರಿಸ್ಬೋದು ಅನ್ನಕ್ಕೆ ಮೇನ್ ನಾವು ಏನು ನೋಡ್ಬೇಕ್ರಿ, ನಿಫ್ಟಿ 50 ನೋಡ್ಬೇಕಾ. ಅದ ಕಾರಣ ನಿಫ್ಟಿ 50ನಾಗ ಏನ್ರಿ 30ರಿಂದ 20 ಕೆಳಗೆ RSI ಇಂಡಿಕೇಟರ್ ಹೋಗಿತ್ತಂತಂದ್ರೆ ಅಲ್ಲಿಂದ ಬಾಯಿಂಗ್ ಪ್ರೆಷರ್ ಬರ್ಬೋದ. ಓವರ್ ಸೋಲ್ಡ್ ಲೆವೆಲ್ ಕೆಳಗೆ ಹೋಗೈತಿ, ಅದ ಕಾರಣ ಅಲ್ಲಿಂದ ಬಾಯಿಂಗ್ ಬರ್ಬೋದು ಅಂತ ಒಂದು ಅನುಮಾನ ಅಂದಾಜ ಅಂತ ಅನ್ಬೋದ. ಇಂಡಿಕೇಟರ್ 100% ಕರೆಕ್ಟ್ ಏನೋ ಇರಂಗಿಲ್ಲ, ಬಟ್ ಹಿಸ್ಟೋರಿಕಲ್ ಡೇಟಾ ನೋಡ್ರೆ ಹಂಗಾಗೋ ಸಂಭಾವನೆ ಭಾಳ ಐತಿ. ಅದ ಕಾರಣ ಭಾಳ ಟ್ರೇಡರ್ಸ್ ಯೂಸ್ ಮಾಡ್ತಾರ. ಅದು ಒಂದು ಕಾರಣದಿಂದನೂ ನಾವು ನಮ್ಮ ಮಾರ್ಕೆಟದ ಬಾಟಮ್ ಅನ್ನ ಕಂಡು ಹಿಡಿಯೋದ ಪ್ರಯತ್ನವನ್ನ ಪಡ್ಬೋದ. ಅದ ಕಾರಣ RSI ಇಂಡಿಕೇಟರ್ ಅನ್ನು 20ರಿಂದ 30 ಲೆವೆಲ್ ಕೆಳಗೆ ಹೋಗೈತಂದ್ರೆ ಅಲ್ಲಿಂದ ಬಾಯಿಂಗ್ ಲೆವೆಲ್ ಬರ್ಬೋದು ಅಂತ ನಾವು ಅನ್ಬೋದ. ಮತ್ತು 7ನೇ ಸಂಕೇತ ಯಾವುದಂತಂದ್ರೆ ದೊಡ್ಡ ದೊಡ್ಡ ಹೂಡಿಕೆದಾರರ ಖರೀದಿ. ನೋಡ್ರಿ ವೀಕ್ಷಕರೇ, ವಿದೇಶಿ ಅಥವಾ ದೇಶಿ ಸಂಸ್ಥೆಗಳು, ಹೂಡಿಕೆ ಸಂಸ್ಥೆಗಳು ಏನ್ರಿ ಸ್ಟಾಕ್ ಮಾರ್ಕೆಟ್ನಾಗ ಮತ್ತು ಮರಳಿ ಬಂದ ಬಾಯಿಂಗ್ ಅನ್ನ ಹೆವಿ ಸ್ಟಾರ್ಟ್ ಮಾಡಿರಂತಂದ್ರ ನೀವು ನೋಡ್ಬೋದು FIDs ಅಂತೇವೆ ನಾವು ಇಂಗ್ಲೀಷ್ನಾಗ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್. ಇವ್ರದ್ದು ಡೇಟಾ ಏನೈತದ ಡೈಲಿ ಬರ್ತೈತೆ ರೀ ಗೂಗಲ್ನಾಗ. FIDs ಡೇಟಾ NSE ಅಥವಾ ಮನಿ ಕಂಟ್ರೋಲ್ ಅಂತ ನೀವು ಗೂಗಲ್ನಾಗ ಸರ್ಚ್ ಮಾಡ್ರಿ. ಅಲ್ಲಿ ಡೈಲಿ ನೋಡ್ಬೋದು ನೀವು ಎಷ್ಟು FIs ಮಾರಾತಾರ, ಎಷ್ಟು DIs ಮಾರಾತಾರ. ಈಗ ವೀಕ್ಷಕರೇ FIs ಭಾಳ ಸೆಲ್ಲಿಂಗ್ ಮಾಡತ್ತಾರ, ಅದ ಕಾರಣ ಮಾರುಕಟ್ಟೆ ಕುಸಿತೈತಿ. ಆ ಡೇಟಾನ ನೀವು ಡೈಲಿ ಟ್ರ್ಯಾಕ್ ಮಾಡ್ಕೊಂಡು ಹೋದ್ರಿ ಒನ್ ಟೈಮ್ ನಿಮಗೆ ಗೊತ್ತಾಗ್ತದ ಈಗ FIs ಯಾಕೋ ಮೊದಲು ಡೈಲಿ ಸೆಲ್ಲಿಂಗ್ ಮಾಡತ್ತೀರಾ, ಬಟ್ ಈಗ ಡೈಲಿ ಬಾಯಿಂಗ್ ಮಾಡ್ಕೊಂಡು ಬರತ್ತಾರ ಅಂದ್ರೆ ಮಾರುಕಟ್ಟೆ ಇಲ್ಲಿಂದ ಏರ್ಬೋದ, ಮಾರುಕಟ್ಟೆದು ಇಲ್ಲಿ ಬಾಟಮ್ ಆಗೈತೆ ಅನಿಸ್ತೈತಿ. ಅಥವಾ FIs ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ
ಭಾರತದ ಮಾರುಕಟ್ಟೆ ವ್ಯಾಲ್ಯೂಯೇಷನ್ ಈಗ ಮತ್ತೆ ಚಲೋ ಅನ್ಸಿತ್ತ ಅಂಬಲ್ಲ, ಅದ ಕಾರಣ ಈಗ ಒಂದು ವಾರ ಮತ್ತೆ ಕಂಟಿನ್ಯೂ ಬೈಯಿಂಗ್ ಸ್ಟಾರ್ಟ್ ಮಾಡ್ಯಾರ. ಮತ್ತೀಗ FIs ಬಂದ್ರಂದ್ರ ಮಾರುಕಟ್ಟೆ ಇರ್ಬೋದು, ಅದ ಕಾರಣ ಇದ ಮಾರ್ಕೆಟ್ ಬಾಟಮ್ ಅಂತಾನು ನಾವು ತಿಳ್ಕೊಬೋದ. ಅದು ಒಂದು ಕಾರಣದಿಂದ ನಾವು ದೊಡ್ಡ ದೊಡ್ಡ ಹೂಡಿಕೆದಾರರು ಏನ್ ಮಾಡತ್ತಾರಂತ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಯಾಕಂತಂದ್ರ ಮೇನ್ ದೊಡ್ಡ ಹೂಡಿಕೆದಾರರನ್ನ ಮಾರುಕಟ್ಟೆನ ಹೂಡಿಕೆ ಮಾಡಿರಂತಂದ್ರ ಅವಾಗನ್ನ ಮಾರುಕಟ್ಟೆ ಇರ್ತೈತ್ರಿ. ಅದ ಕಾರಣ ನಾವು ವಿದೇಶಿ ಮತ್ತು ದೇಶಿ ಹೂಡಿಕೆ ಸಂಸ್ಥೆಗಳ ಮ್ಯಾಗನು ಕಣ್ಣ ಇಡಬೇಕ. ಮತ್ತು 8ನೇ ಪಾಯಿಂಟ್ ಏನಂತಂದ್ರ ಸಣ್ಣ ಮಟ್ಟದಲ್ಲಿ ಚೇತರಿಕೆ ಮತ್ತು ವಾಲ್ಯೂಮ್ ಅಲ್ಲಿ ಏರಿಕೆ. ಮಾರುಕಟ್ಟೆ ಕುಸಿಯೋ ಸಮಯನಾಗ ಒಂದು ಪಾಯಿಂಟ್ ಬರ್ತೈತಿ, ಆ ಪಾಯಿಂಟ್ನಾಗ ಮಾರುಕಟ್ಟೆ ಹೆಚ್ಚು ಬೆಳಂಗಿಲ್ಲ, ಬಟ್ ಏರಿದ್ರೂ ಭಾಳ ಇರಂಗಿಲ್ಲ. ಬಟ್ ಏನು ಕ್ಯಾಂಡಲ್ ಇರ್ತಾವ, ನಾವು ಟೆಕ್ನಿಕಲ್ ಭಾಷೆನಾಗ ತಿಳ್ಕೊಬೇಕಂತಂದ್ರ ಕ್ಯಾಂಡಲ್ಗಳು ಗ್ರೀನನೇ ಇರ್ತಾವ್ರಿ, ಖರೆ ಭಾಳ ಇರಂಗಿಲ್ಲ. ಬಟ್ ಒಂದು ವಾಲ್ಯೂಮ್ ಅಂತ ಇಂಡಿಕೇಟರ್ ಇರ್ತೈತಿ, ನಿಮಗೆ ಗೊತ್ತಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರ ಆ ವಾಲ್ಯೂಮ್ ಇಂಡಿಕೇಟರ್ ನೋಡ್ರೆ ನಿಮ್ಗೆ ವಾಲ್ಯೂಮ್ ಹೆಚ್ಚು ಕಾಣ್ತಿರ್ತೈತಿ. ಬೇರೆ ದಿನಗಳನ್ನ ಕಂಪೇರ್ ಮಾಡ್ರ ಆ ದಿನಗಳನ್ಯಾಗ ವಾಲ್ಯೂಮ್ ಹೆಚ್ಚು ಕಾಣ್ತಿರ್ತೈತಿ. ಅದ ಕಾರಣ ಹಸಿರು ಕ್ಯಾಂಡಲ್ ಆಗತ್ತವ, ಬಟ್ ಭಾಳ ದೊಡ್ಡ ಹಸಿರು ಕ್ಯಾಂಡಲ್ ಆಗತ್ತ, ಬಟ್ ಅದ್ರದ್ದು ವಾಲ್ಯೂಮ್ ಹೆಚ್ಚೈತಂತಂದ್ರ ಅದು ಒಂದು ನಾವು ತಿಳ್ಕೊಂಡ್ಬಿಡೋದ ಮಾರ್ಕೆಟ್ ಇಲ್ಲಿ ರಿವರ್ಸಲ್ ತೋರಿಸ್ಬೋದ, ಅಥವಾ ಮಾರ್ಕೆಟ್ ಇಲ್ಲೇ ಬಾಟಮ್ ತಗೊಂಡ್ ಮತ್ತೆ ಏರ್ಬೋದ ಅಂತನೂ ನಾವು ಕಂಡು ಹಿಡಿಬಹುದು. ಇದು ಒಂದು ಬಾಟಮ್ ಆಗೈತಂತ ಸಂಕೇತ ನಮಗೆ ಕೊಡ್ತೈತಿ ಅಂತನೂ ನಾವು ಅನ್ಬೋದು. ಅದ ಕಾರಣ ಸಣ್ಣ ಮಟ್ಟದಲ್ಲಿ ಚೇತರಿಕೆ ಮತ್ತು ವಾಲ್ಯೂಮ್ನಲ್ಲಿ ಏರಿಕೆ ಕಂಡ್ರೂ ಇದು ಒಂದು ಬಾಟಮ್ದ ಸಂಕೇತನ ಅಂತ ನಾವು ಅನ್ಬೋದ. ಮತ್ತು 9ನೇ ಪಾಯಿಂಟ್, 9ನೇ ಸಂಕೇತ ಏನಂತಂದ್ರೆ ನೆಗೆಟಿವ್ ನ್ಯೂಸ್ಗೆ ಮಾರುಕಟ್ಟೆ ಪ್ರತಿಕ್ರಿಯಿಸುವುದಿಲ್ಲ. ಮಾರುಕಟ್ಟೆ ನೆಗೆಟಿವ್ ಸುದ್ದಿಗಳು ಬಂತಂದ್ರೆ, ಕೆಟ್ಟ ಸುದ್ದಿಗಳು ಬಂದ್ರೂ ಮಾರುಕಟ್ಟೆ ಏನು ಪ್ರತಿಕ್ರಿಯೆಯನ್ನ ಕೊಡಂಗಿಲ್ಲ. ಅದಕ್ಕೇನು ವೀಕ್ಷಕರೇ ಪ್ರತಿಕ್ರಿಯೆಯನ್ನ ಕೊಡಂಗಿಲ್ಲ ನೆಗೆಟಿವ್ ನ್ಯೂಸ್ಗೂ. ಅಂತ ಒಂದು ಸಮಯ ಬಂದ್ರೂ ನಾವು ತಿಳ್ಕೊಂಬಿಡುದ ಮಾರುಕಟ್ಟೆ ಈಗ ಬೀಳುವಾತ, ಮಾರುಕಟ್ಟೆ ಈಗ ವೀಕ್ಷಕರೇ ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಬಂದೈತಿ, ಇನ್ ಮ್ಯಾಗ ಕೆಟ್ಟ ನ್ಯೂಸ್ ಬಂದ್ರೂ ಎಲ್ಲರೂ ಬಾಯ್ ಮಾಡಕ್ಕನ ರೆಡಿ ಇದಾರ. ಅದ ಕಾರಣ ಮಾರುಕಟ್ಟೆಯಲ್ಲಿ ಸಪೋರ್ಟ್ ತೊಗೊಂಡೈತೆ ಅಂತ ನಾವು ಅನ್ಬೋದು. ನೋಡ್ರಿ ವೀಕ್ಷಕರೇ, ಕೆಟ್ಟ ಸುದ್ದಿ ಬಂದರೂ ಮಾರುಕಟ್ಟೆ ಮತ್ತಷ್ಟು ಕುಸಿಯುತ್ತಿಲ್ಲ ಎಂದರೆ ಮಾರುಕಟ್ಟೆಯು ಈಗಾಗಲೇ ಆ ಸುದ್ದಿಯನ್ನು ಜೀರ್ಣಿಸಿದೆ. ಆಲ್ರೆಡಿ ಆ ಕೆಟ್ಟ ಸುದ್ದಿಯನ್ನ ಜೀರ್ಣಿಸಿತ್ತಂತ ಮೊದ್ಲು ಅದು ಗುರ್ತೈತ್ರಿ. ಮೊದ್ಲ ವೀಕ್ಷಕರೇ ಅಷ್ಟೇ ಡಿಸ್ಕೌಂಟ್ ಮಾಡೈತಂತ ಹೇಳಿ ನಾವು ಇಂಗ್ಲೀಷ್ನ ತಿಳ್ಕೊಬೇಕಂತಂದ್ರ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟೈತೆ ಆ ನ್ಯೂಸನ್ನ. ಅದ ಕಾರಣ ಅದಕ್ಕೆ ಅದರಿಂದ ಏನೋ ಕೆಟ್ಟ ಪ್ರಭಾವನ ಬೀಳುವುದು ಮಾರುಕಟ್ಟೆಗೆ. ಅಂತ ಒಂದು ಸಮಯ ಬಂತಂದ್ರ ಈಗ ನೋಡ್ರಿ, ಈಗ ಟೆರಿಫ್ ಅನ್ನತ್ತಾರ ಡೊನಾಲ್ಡ್ ಟ್ರಂಪ್ ಅವರು. ಈಗಿನ ಪರಿಸ್ಥಿತಿ ಹೇಳ್ಬೇಕಂದ್ರೆ 2026 ಪರಿಸ್ಥಿತಿನಾಗ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ದು ಭಾಳ ನೋವು ನಡೆದೈತ್ರಿ. ಈಗ ನೀವು ಈ ವಿಡಿಯೋ ಯಾವಾಗ ನೋಡತ್ತೀರಿ ಗೊತ್ತಿಲ್ಲ, ಎಷ್ಟನೇ ಇಸ್ವಿನಾಗ ನೋಡತ್ತೀರಿ ಏನಂತ. ಬಟ್ 2026ನಾಗ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಅಂತ ಎಲ್ಲ ದೇಶಗಳ ಮ್ಯಾಗ ಹಚ್ಚತ್ತಾರ. ಅದ ಕಾರಣ ಮಾರುಕಟ್ಟೆದ ಸೆಂಟಿಮೆಂಟ್ ಭಾಳ ನೆಗೆಟಿವ್ ಆಗೈತಿ. ಬಟ್ ಒಂದು ಸಮಯ ಆಗನ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ತೆ ಟೆರಿಫ್ ಅಂದ್ರೂ ಅದಕ್ಕೆ ಕಿಮ್ಮತ್ತು ಯಾರು ಕೊಡಂಗಿಲ್ಲ. ನೀವು ಈ ಕತೀರಿ ಕೇಳಿರ್ಬೋದು, ಹುಲಿ ಏನು ಯಾವ ಪ್ರಾಣಿ ನಂಗೆ ತೋಳು ಬಂತು ಅನಿಸ್ತೈತೆ ಮೋಸ್ಟ್ಲಿ. ತೋಳು ಬಂತು ನೀವು ಕತ್ತಿ ಕೇಳಿರ್ಬೋದು. ಒಂದ್ಸಲ ಫಸ್ಟ್ ತೋಳು ಬಂತು ಅಂತಾನ, ಅವಾಗ ಎಲ್ಲ ಜನರು ರೋಡ್ ಬರ್ತಾರೆ, ಎಲ್ಲಿ ಬಂದೈತೆ ಅಂತಂದ್ರೆ ಅವಾಗ ಅಂತಾನ ನಾ ಹಂಗೆ ಅನ್ನಿ ಸುಮ್ಮ ಅನ್ನಿ ಅಂತಾನ. ಆಮೇಲೆ 2ನೇ ಸಲನೂ ಅಂತಾರ, ಅವಾಗೂ ಪಾಪ ಜನರ ನಂಬಿ ಬಂದ್ಬಿಡ್ತಾರೆ, ಪಾಪ ಉಳಿಸ್ಬೇಕು ಆ ವ್ಯಕ್ತಿಗಂತ. ಬಟ್ ಅವಾಗನು ಅವ ಸುಳ್ಳನ್ನ ಹೇಳಿರ್ತಾನೆ. 3ನೇ ಸಲ ಖರೇನ ತೋಳು ಬಂದಿರ್ತೈತಿ, ಅವಾಗ ತೋಳು ಬಂತು ಅಂತಾನ. ಅವಾಗ ಜನರು ಏನು ತಿಳ್ಕೊಂಡ್ಬಿಡ್ತಾರಂತಂದ್ರೆ ಏನು ಬಿಡಪ್ಪ, ಅವ ಮಜಾ ಮಾಡ್ತಿರ್ತಾನೆ, ಇದು ಮಾಡ್ತಿರ್ತಾನೆ, ಸುಳ್ಳು ಹೇಳ್ತಿರ್ತಾನೆ, 2 ಸಲ ಉಳ್ಸಾಕ ಹೋದ್ರೂ ಕಿಮ್ಮತ್ತು ಕೊಡಲಿಲ್ಲ, ಇದು ಕೊಡಲಿಲ್ಲ, ಇವಂಗೆ ಯಾರು ಉಳ್ಸಾಕ ಹೋಗಾರ ಬಿಡ್ರಿ ಅಂತ ಬಿಟ್ಬಿಡ್ತಾರ. ಖರೆ ಅವಾಗ ಖರೇನ ಬಂದಿರ್ತೈತಿ ತೋಳ. ಅದ ಕಾರಣ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಏನನ್ನತ್ತಾರ, ಒಂದು ಸಮಯ ಆಗ ಸ್ಟಾಕ್ ಮಾರ್ಕೆಟ್ಗೆ ಆ ಟೆರಿಫ್ದಿಂದ ಏನೂ ನೆಗೆಟಿವ್ ಪರಿಣಾಮನ ಬೀಳಂಗಿಲ್ಲ. ಆ ನ್ಯೂಸ್ಗೆ ಆಲ್ರೆಡಿ ಜೀರ್ಣಿಸ್ತೈತಿ, ಪಚನ ಮಾಡ್ಕೊಂಡಿರ್ತೈತೆ ಅಂತ ನಾವು ಅನ್ಬೋದು. ಆ ಒಂದು ಕಾರಣದಿಂದನೂ ಅಂಥ ಒಂದು ಸಮಯ ಬಂತಂದ್ರೂ ನಾವು ತಿಳ್ಕೊಂಬಿಡ್ದ ಮಾರುಕಟ್ಟೆ ಬಾಟಮ್ ಔಟ್ ಆಗೈತಿ, ಮಾರುಕಟ್ಟೆದ ತಳ ಅದ ಐತಿ, ಅಲ್ಲಿಂದ ಮತ್ತೆ ಏರ್ಬೋದು. ಅಂಥ ಸಮಯನಾಗ ನಾವು ಮತ್ತೆ ವೀಕ್ಷಕರೇ ಎಚ್ಚರವನ್ನಾಗೊಳ್ಬೇಕು. ಅವಾಗ ಮತ್ತೆ ನಾವು ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು ಇಂಥ ಒಂದು ಸಮಯ ಬಂದಾಗೂ ಅಂತ ನಾವು ಅನ್ಬೋದು. ಬರೀ ಈಗ ಲಾಸ್ಟ್ ಸಂಕೇತ ಯಾವುದು ಅಂತ ಅದ್ರ ಬಗ್ಗೆನೂ ತಿಳ್ಕೊಂಬಿಡೋಣ. ನೋಡ್ರಿ ವೀಕ್ಷಕರೇ, ಲಾಸ್ಟ್ ಸಂಕೇತ ಡಬಲ್ ಬಾಟಮ್ ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಕಾಣಿತಂದ್ರೂ ಮಾರುಕಟ್ಟೆ ಬಾಟಮ್ ಔಟ್ ಆಗೈತಂತ ನಾವು ಅನ್ಬೋದು. ಟೆಕ್ನಿಕಲ್ದಾಗ ನಾವು ಇದು ಭಾಳ ಯೂಸ್ ಮಾಡ್ತೇವೆ. ನೀವೊಬ್ಬರು ಟ್ರೇಡರ್ ಇದ್ರಿ ಅಥವಾ ಮೊದಲು ಟ್ರೇಡಿಂಗ್ ಮಾಡಿರಿ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಏನರ ನಿಮಗೆ ನಾಲೆಜ್ ಇದ್ರೆ ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಡಬಲ್ ಬಾಟಮ್ ಪ್ಯಾಟರ್ನ್ ಅನ್ನ ನಿಮ್ಗೆ ಗುರ್ತನೇ ಇರ್ಬೋದು. ಅದ ಕಾರಣ ಮಾರುಕಟ್ಟೆನಾಗ ಡಬ್ಲ್ಯೂ ಪ್ಯಾಟರ್ನ್ ತರ ನಿಮ್ಗೆ ಕಾಣ್ತಿರ್ಬೋದು ಈಗ ಇಮೇಜ್ ಹತ್ರ ತರ ಏನ್ರೇ ವೀಕ್ಷಕರಿಗೆ ಕಾಣಿತ್ತಂತಂದ್ರೆ ಖಂಡಿತವಾಗಿ ಅದು ಒಂದು ನಾವು ಸಿಗ್ನಲ್ ತಿಳ್ಕೊಬೋದು. 100% ಆಗತ್ತೆ ಅಂತಿಲ್ಲ, ಬಟ್ ತಿಳ್ಕೊಬೋದು ಅದು ಒಂದು ಸಂಕೇತ ಅಂತ. ಮಾರ್ಕೆಟ್ ಇಲ್ಲಿಂದ ಮತ್ತೆ ರಿಕವರ್ ತೋರಿಸ್ಬೋದಂತ. ಆ ತರ ಏನ್ರಿ ಡಬ್ಲ್ಯೂ ಪ್ಯಾಟರ್ನ್ ಆತ ಅಥವಾ ಹ್ಯಾಮರ್ ಪ್ಯಾಟರ್ನ್ ಆತ, ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಅಥವಾ ರಿವರ್ಸಲ್ ಚಾರ್ಟ್ ಪ್ಯಾಟರ್ನ್ಗಳು ಅಂತೇವಿ.
ನಾ ಹಳೆಯ ವಿಡಿಯೋಗಳನ್ನ ತಿಳಿಸೇನ್ರಿ ಅವು ಅದ್ರದ್ದು ಲಿಂಕ್ ಹಾಕಿರ್ತೇನೆ ಅಥವಾ ಅದ್ರ ಬಗ್ಗೆ ಹೊಸವನ್ನ ಮತ್ತು ಮಾಡಿದ್ದೇನೆ. ಟೆಕ್ನಿಕಲ್ ಅನಾಲಿಸಿಸ್ ಇದು ಫ್ರೀ ಕೋರ್ಸ್ ತಗೊಂಡಿದ್ದೇನೆ ಎಲ್ಲ ಡೀಟೇಲಾಗಿ ನಿಮಗೆ ತಿಳಿಸ್ಬೇಕಂತ. ಅದ ಕಾರಣ ರಿವರ್ಸಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಥವಾ ರಿವರ್ಸಲ್ ಚಾರ್ಟ್ ಪ್ಯಾಟರ್ನ್, ಮೇನ್ ಚಾರ್ಟ್ ಪ್ಯಾಟರ್ನ್ ಭಾಳ ವರ್ಕ್ ಆಗ್ತೈತಿ. ಯಾಕಂದ್ರೆ ಅವು ಭಾಳ ಕ್ಯಾಂಡಲ್ಗಳನ್ನು ನಾವು ಹಿಡಿದು ಲೆಕ್ಕ ಹಾಕ್ತೇವೆ. ಅದ ಕಾರಣ ಡಬ್ಲ್ಯೂ ಪ್ಯಾಟರ್ನ್ ಮೇನ್ ಅಂತಂದ್ರೆ ಇನ್ನು ಏನು ತಿಳಿಸತ್ತೇನ್ರಿ ನಿಮ್ಗೆ. ಡಬ್ಲ್ಯೂ ಪ್ಯಾಟರ್ನ್ ಆಗಿತ್ತಂತಂದ್ರೆ ಅವಾಗೂ ನಾವು ಒಂದು ಅಂದಾಜು ಹಚ್ಬೋದ ಮಾರ್ಕೆಟ್ ಬಾಟಮ್ ಔಟ್ ಆಗೈತಿ, ಮಾರ್ಕೆಟ್ ಏನು ಕ್ರ್ಯಾಶ್ ಆತ, ಎಷ್ಟು ಬೀಳ್ಬೇಕಾಗಿತ್ತು ಅಷ್ಟು ಬಿದ್ದೈತಿ, ಈಗ ಇಲ್ಲಿಂದ ರಿಕವರ್ ತೋರಿಸ್ಬೋದಂತ. ಅದ ಕಾರಣ ಡಬ್ಲ್ಯೂ ಪ್ಯಾಟರ್ನ್ ತರ ಕಾಣಿದ್ರೂ ಇದು ಒಂದು ಬಾಟಮ್ ಔಟದ ಸಂಕೇತನ ಅಂತ ನಾವು ಅನ್ಬೋದು. ಓವರ್ ನೋಡ್ರಿ ವೀಕ್ಷಕರೇ, ಪರ್ಟಿಕ್ಯುಲರ್ ಸ್ಟಾಕ್ನಾಗ ಇದು ವರ್ಕ್ ಆಗೋದು ಭಾಳ ಕಠಿಣ. ಇದು ಇಂಡೆಕ್ಸ್ ಲೆವೆಲ್ ಮ್ಯಾಗನ ವರ್ಕ್ ಆಗ್ತೈತಿ. ಪರ್ಟಿಕ್ಯುಲರ್ ಸ್ಟಾಕ್ ಬಾಟಮ್ ಔಟ್ ಆಗೈತಂತ ನೀವು ತಿಳ್ಕೊಬೇಕಂತಂದ್ರೆ ಆ ಸ್ಟಾಕ್ ಎದಕ್ ಬೀಳತೈತಿ ಅದರಿಂದ ಮೇನ್ ರೀಸನ್ ನೋಡ್ರಿ. ಮತ್ತು ಸಾಲ ಇದ್ದಿದ್ದು ಏನು ಸಾಲ ಭಾಳ ಇರ್ತಾವ, ಕ್ಯಾಶ್ ಫ್ಲೋ ಭಾಳ ಕಡಿಮೆ ಇರ್ತೈತಿ, ಕ್ಯಾಶ್ ಫ್ಲೋ ಬರ್ತಿರಂಗಿಲ್ಲ, ಫಂಡಮೆಂಟಲ್ ಚಲೋ ಇರಂಗಿಲ್ಲ, ಏನ್ರಿ ಓನರ್ ರಿಲೇಟೆಡ್ ಕೆಟ್ಟ ಸುದ್ದಿ ಐತಿ ಅನ್ನೋ ಕಾರಣದಿಂದ ಸ್ಟಾಕ್ ಬೀಳತೈತಿ. ಅಂಥವು ಏನ್ರಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನೇ ನಡೆದಿದ್ರೂ ಇವು 10 ಸಂಕೇತಗಳ ಕೆಲಸ ಮಾಡಂಗಿಲ್ಲ ಅಂತನೂ ಅನ್ಬೋದು. ಬಟ್ ಇಂಡೆಕ್ಸ್ ಲೆವೆಲ್ ಮ್ಯಾಗ್ರೆ ಕೆಲಸ ಮಾಡೇ ಮಾಡ್ತಾವ. ಬಟ್ ಇವು ಒಂದು ಸಂಕೇತ, ಎಚ್ಚರಿಕೆ ಅಂತ ನಾವು ತಿಳ್ಕೊಬೇಕು. ಇದರಿಂದ ನಾವು ಬಾಟಮ್ ಔಟ್ ಆಗೈತೆ ಅನ್ನೋ ಕಾರಣದಿಂದ ಎಲ್ಲರೇ 1 ಕೋಟಿ ಸಾಲ ತೊಗೊಂಬಂದು ಹಾಕೋದಿಲ್ಲ. ಹಂಗಾತಂದ್ರೆ ಮತ್ತೆ ಬದುಕೋದು ಕಠಿಣ ಆಗ್ತೈತ್ರಿ. ನೀವು ಚಲೋ ಲೈಫ್ ತೆಗೋದು ಬಿಡ್ರಿ, ಇದ್ದಿ ಜೀವನ ಬದುಕೋದು ಕಠಿಣ ಆಗ್ತೈತಿ. ಅದ ಕಾರಣ ನಾವೇನು ಮಾಡ್ಬೋದು ಅಂತಂದ್ರೆ ಇವು 10 ಸಂಕೇತಗಳು ಬಂದ್ರೆ ನಾವೇನು ಮಾಡ್ಬೋದು ಅಂತಂದ್ರೆ ಏನು ನಮ್ದು SIP ಅಮೌಂಟ್ ಇರ್ತೈತಿ ಅದನ್ನು ಹೆಚ್ಚು ಮಾಡ್ಬೋದು. ಮತ್ತು SIP ದಿಂದನ ಹೂಡಿಕೆ ಮಾಡ್ಬೇಕು. ಈಗ ಎಕ್ಸಾಂಪಲ್ ತಿಳ್ಕೊರಿ, ನಿಮ್ಮ ಕಡೆ 1 ಲಕ್ಷ ರೂಪಾಯಿ ಇದಾವಂತ ತಿಳ್ಕೊರಿ. ಈಗ ಯಾವುದೇ ಗೌರ್ಮೆಂಟ್ ಸಪೋರ್ಟ್ ಮಾಡತೈತೆ ಅಂತ ಗುರ್ತದ ನಿಮ್ಗೆ. ಗೌರ್ಮೆಂಟ್ ಪಾಲಿಸಿ ಸಪೋರ್ಟ್ ಮಾಡೋದು ಸಂಕೇತ ಏನ್ರಿ ಕಂಡು ಬಂತ, ಈಗ ಹೇಳೇನು ನಾನು ನಿಮ್ಗೆ ಹಿಂದೆ. ಹಂಗೇನ್ರಿ ಕಂಡು ಬಂದ್ರೆ ಅವ 25,000 ಹಾಕೋದ. ಮತ್ತು ವೀಕ್ಷಕರೇ ಮತ್ತೊಂದು ಯಾವುದೇ ಸುದ್ದಿ ಬಂತ, ಮತ್ತು ದೊಡ್ಡ ಹೂಡಿಕೆದಾರರು ಮತ್ತು ಬಾಯಿಂಗ್ ಸ್ಟಾರ್ಟ್ ಮಾಡ್ಯಾರಂತ ಸುದ್ದಿ ಬಂದ್ರೆ ಮತ್ತು 25 ಹಾಕೋದ. ಏನು ನೀವು ಸುದ್ದಿಗಳು ಬರ್ತಾವಂತಂದ್ರೆ ಅಲ್ಲಿಂದನೇ ರಿಕವರ್ ತೋರಿಸ್ತೈತೆ ಅಂತ ಗ್ಯಾರಂಟಿ ಇರಂಗಿಲ್ಲ. ಬಟ್ ಈ ಥರ ನಿಮ್ಮ 1 ಲಕ್ಷ ರೂಪಾಯಿ ಸ್ವಲ್ಪ ಮಾಡ್ಕೊಂತ ಹೂಡಿಕೆ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ಮದು ರಿಸ್ಕ್ನು ಕಡಿಮೆ ಆಗ್ತೈತಿ, ನೀವು ಹೂಡಿಕೆನೂ ಮಾಡಿರ್ತೀರಿ, ಅದ ಕಾರಣ ಏರಿದ್ರೂ ಟೆನ್ಷನ್ ಇಲ್ಲ, ಮತ್ತು ನೀವು ಸೇಫ್ ಇರ್ತೀರಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡಿರ್ತೀರಿ, ನೆಮ್ಮದಿಲ್ಲಿ ನಿಮ್ದು ಜೀವನವನ್ನು ತೆಗಿಬೋದಂತ ನಾವು ಅನ್ಬೋದ. ಬಟ್ ಯಾವುದ್ರ ಒಂದು ಸುದ್ದಿ ಬಂತ, ವೈಭವ್ ಪಾಟೀಲ್ ಅವ್ರ ಹೇಳಿರ ಹಿಂಗೆ ಬಂತಂದ್ರೆ ಬಾಟಮ್ ಔಟ್ ಆಗಿರ್ಬೋದ, ಮಾರ್ಕೆಟ್ ಇರ್ಬೋದಂತ ಎಲ್ಲರೂ ಲೋನ್ ತೊಗೊಂಬಂದ ಅಥವಾ ಏನು 1 ಲಕ್ಷ ರೂಪಾಯಿದವೆಲ್ಲ ಹಾಕೊಂಡಿರೋದಿಲ್ಲ. ಯಾಕಂದ್ರೆ ಇವು ಸಂಕೇತಗಳು, ಇವು ಎಚ್ಚರಿಕೆಯನ್ನು ಗೊಳಿಸ್ತಾವ. 100% ಆಗತ್ತೈತೆ ಅಂತ ತಿಳ್ಕೊಳಕ್ ಬರಂಗಿಲ್ಲ. ಅದ ಕಾರಣ ನಾ ಮೊದಲ ಹೇಳ್ಬಿಟ್ಟಿನಿ ನಿಮಗೆ, ಮಾರ್ಕೆಟದ ಬಾಟಮ್ ಕಂಡಿಡಿಯೋರ ಇಬ್ಬರ ವ್ಯಕ್ತಿ, ಫಸ್ಟ್ ದೇವ್ರಿ, ಅವ್ರಿಗನ್ನ ಗುರ್ತ ಬಾಟಮ್ ಆಯಿತು ಇಲ್ಲೋ, ಮತ್ತು ಎರಡನೇ ವ್ಯಕ್ತಿ ಏನು ಬಾಟಮ್ ಔಟ್ ಆಗೈತೆ ಅಂತ ಹೇಳ್ತಾನೆ ನಾವು ಸುಳ್ಳು ಹೇಳವ್ರಿ, ಅವ್ನು ನಂಬಕ್ಕೆ ಹೋಗೋದಿಲ್ಲ. ಇದು ನಿಮ್ಗೆ ತಿಳಿದಿರ್ಬೋದು ಅಂತ ನನಗನ್ನಿಸ್ತೈತಿ. ಓವರಾಲ್ ವೀಕ್ಷಕರೇ ಇದೈತ ಈ ವಿಡಿಯೋನಾಗ ಎಲ್ಲ ಡೀಟೇಲ್ನ ನಿಮಗೆ ತಿಳಿಸಿರ್ಬೋದು ಅಂತ ನನಗನ್ನಿಸ್ತೈತಿ. ಭಾಳ ಯೂಸ್ಫುಲ್ ವಿಡಿಯೋ ಐತ್ರಿ. ಇದು ವಿಡಿಯೋ ನಿಮಗೆ ತಿಳಿದಿರ್ಕಲ ಇದ್ರೆ ಇನ್ನೊಂದ್ಸಲ ಹೋಗಿ ನೀವು ನೋಡ್ಬೋದಾ, ಅಥವಾ ಏನು ಸಂಕೇತಗಳು ಹೇಳಿದ್ನಿ ಬರ್ಕೋರಿ, ತಿಳ್ಕೊರಿ, ಮತ್ತು ವೀಕ್ಷಕರೇ ಕಲೀರಿ. ಸ್ಟಾಕ್ ಮಾರ್ಕೆಟ್ನಾಗ ಎಷ್ಟು ಕಲಿತೀರಿ ಅಷ್ಟು ಕಡಿಮೆನ ನಾನು ಸಹ ಕಲ್ಕೊಂತಾನೆ ಹೋಗತ್ತೀನಿ. ಇದೈತಿ ಇವತ್ತಿನ ಈ ವಿಡಿಯೋ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಷಿಯಲ್ ರಿಲೇಟೆಡ್ ಎಲ್ಲ ವಿಡಿಯೋ ಮಾಡ್ತಿರ್ತೀನಿ. ಅದೇ ಕಾರಣ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.